ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಸಂಜಯ್, ದಾವಣಗೆರೆ ಜಿಲ್ಲಾ ವರದಿಗಾರ. ಮೋಸ ಹೋಗುವವರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡುವವರು ಇದ್ದೇ ಇರ್ತಾರೆ. ಅದೇ ರೀತಿ ಘಟನೆ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನಲ್ಲಿ ನಡೆದಿರುವಂಥದ್ದು. ಏನು ಜಗಳೂರು ಪಟ್ಟಣದಲ್ಲಿ ಸಾಕಷ್ಟು ಮಹಿಳೆಯರಿಗೆ, ಜನರಿಗೆ ವಂಚನೆ ಮಾಡಿದಂಥ ಪ್ರಕರಣ ಈಗ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂಥದ್ದು. ಏನು ಆಂಧ್ರದ ಅನಂತಪುರ ಮೂಲದ ದಂಪತಿ ಏನು ಇದ್ದಾರೆ, ಶ್ರೀರಾಮುಲು ಮತ್ತು ಪುಷ್ಪ, ಈ ಇಬ್ಬರು ದಂಪತಿಗಳು ಏನು ಜಗಳೂರಿನಲ್ಲಿ ಓರ್ವ ಮಹಿಳೆಯನ್ನು ಪರಿಚಯ ಮಾಡಿಕೊಂಡು ಅವರಿಂದ ಸಾಕಷ್ಟು ಜನ ಮಹಿಳೆಯರನ್ನು ಪರಿಚಯ ಮಾಡಿಕೊಂಡು ಸಾಕಷ್ಟು ಜನರಿಗೆ ಈಗ ವಂಚನೆ ಮಾಡಿರುವಂಥದ್ದು ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಏನು ಕೋಟ್ಯಾಂತರ ರೂಪಾಯಿ ವಂಚನೆಯನ್ನು ಮಾಡಿದ್ದಾರೆ ಅಂಥೇಳಿ ಈಗಾಗಲೇ ಬೆಳಕಿಗೆ ಬಂದಿರುವಂಥದ್ದು. ಏನು ಈತ ಆಂಧ್ರದ ಮೂಲದ ಏನು ದಂಪತಿಗಳಿದ್ದಾರೆ, ಇವರು ಪುಷ್ಪ ಮತ್ತು ರಾಮುಲು ಅಂತೇಳಿ, ಇವರು ಏನು ನಮ್ಮದು ಕಲ್ಪವೃಕ್ಷ ಟ್ರಸ್ಟ್ ಇದೆ, ಈ ಟ್ರಸ್ಟಲ್ಲಿ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಹಣ ನಮಗೆ ಸ್ವಲ್ಪ ಟ್ರಾನ್ಸಾಕ್ಷನ್ ಆಗೋದು ನಿಂತು ಹೋಗಿದೆ. ಇದು ಈಗಾಗಲೇ ಸಾಕಷ್ಟು ಕಡೆ ನಾವು ರಿಯಲ್ ಎಸ್ಟೇಟ್ ಕೂಡ ಮಾಡ್ತಿದ್ದೀವಿ. ಹೈದರಾಬಾದ್ ಇರ್ಬೋದು, ಬೆಂಗಳೂರು ಇರ್ಬೋದು, ಈಗ ರಾಜ್ಯದ ನಾನಾ ಕಡೆ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀವಿ. ಹೀಗಾಗಿ ಸಾಕಷ್ಟು ಹಣ ಹೂಡಿಕೆ ಮಾಡಬೇಕಾಗಿದೆ. ಅದರಲ್ಲಿ ಒಂದಿಷ್ಟು ಈಗ ನಮ್ಮ ಬ್ಯಾಂಕಲ್ಲಿ ಹಣ ಇರೋದ್ರಿಂದ ಸ್ವಲ್ಪ ಟ್ರಾನ್ಸಾಕ್ಷನ್ ಆಗ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಸಮಸ್ಯೆ ಆಗಿದೆ ಅಂತ ಹೇಳಿ ಅಲ್ಲಿನ ಏನು ಜಗಳೂರಿನ ಜನರಿಗೆ ಏನು ನಂಬಿಕೆ ಬರೋ ರೀತಿ ಮಾತನಾಡಿ, ಅದಲ್ಲದೆ ಕೂಡ ಏನು ಅವರ ಬಳಿ ಮೊದಲಿಗೆ ಆರಂಭದಲ್ಲಿ ಏನು 3 ಲಕ್ಷ ಒಂದು ಹಣವನ್ನು ಹಾಕ್ಸ್ಕೊಂಡು ಅದು ಡಬಲ್ ಮಾಡಿಕೊಡ್ತೀವಿ ಅಂತ ಹೇಳಿ, ಏನು ಮೊದಲ ಒಂದು ತಿಂಗಳಿಗೆ ಅದು 3 ಲಕ್ಷ ಹಾಕಿದರೆ ನಿಮಗೆ 6 ಲಕ್ಷ ಕೊಡ್ತೀವಿ, 1 ಲಕ್ಷ ಹಾಕಿದರೆ 2 ಲಕ್ಷ ಕೊಡ್ತೀವಿ ಅಂತ ಈ ರೀತಿ ಒಂದು ಆಸೆಯನ್ನು ತೋರಿಸಿ ಅವರಿಗೆ ಮೊದಲಿಗೆ 3 ಲಕ್ಷ 2 ಲಕ್ಷ ಈ ರೀತಿ ಹಣವನ್ನು ಬಂಡವಾಳವನ್ನು ಹೂಡಿಕೆ ಮಾಡಿದರು ಅಲ್ಲಿ. ಯಾಕಂದರೆ ಏನೋ ಹಣ ಡಬಲ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ, ಅದಲ್ಲದೆ ಕೂಡ ಹಣ ಹೆಚ್ಚು ಗಳಿಸ್ಬೋದು ವೇಗವಾಗಿ ಅಂತ ಹೇಳಿ ಕೆಲವೊಂದಿಷ್ಟು ಜನ ಹಣವನ್ನು ಕೂಡ ಆ ದಂಪತಿ ಕೈಗೆ ಕೊಟ್ಟಿದ್ದರು. ಅದಲ್ಲದೆ ಕೂಡ ಏನು ಅವರು ಅದೇ ರೀತಿ ಮಾತಿನಂತೆ 1 ತಿಂಗಳ ಬಳಿಕ ಏನು ಯಾರ್ಯಾರು ಹಣವನ್ನು ಹಾಕಿದ್ರು ಅಂಥವ್ರಿಗೆ 1 ಲಕ್ಷ ಕೊಟ್ಟವರಿಗೆ 2 ಲಕ್ಷ, 3 ಲಕ್ಷ ಕೊಟ್ಟವರಿಗೆ 6 ಲಕ್ಷ ಈ ರೀತಿ ದ್ವಿಗುಣ ಮಾಡಿ ಹಣವನ್ನು ವಾಪಸ್ ಹಿಂದಿರುಗಿಸಿದ್ರು. ಅದಲ್ಲದೆ ಕೂಡ ಆಸೆಗೆ ಬಿದ್ದಂಥ ಜನಗಳು ಕೂಡ ಏನು 5 ಲಕ್ಷ, 10 ಲಕ್ಷ, 15 ಲಕ್ಷ ಹಣವನ್ನು ಏನು ತಮ್ಮ ಜಮೀನುಗಳನ್ನಿರ್ಬೋದು ಮಾರಿ ಹಣವನ್ನು ತುಂಬಿದ್ರು. ಇನ್ನು ಕೆಲ ಮಹಿಳೆಯರು ಮನೆಯಲ್ಲಿದ್ದಂತಹ ಬಂಗಾರವನ್ನು ಕೂಡ, ಯಾಕೆಂದರೆ ಮತ್ತೆ ಹಣ ಬಂತು ಅಂದರೆ ನಾವು ಬಂಗಾರವನ್ನು ಖರೀದಿ ಮಾಡ್ಬೋದು ಅಂತ ಹೇಳೋ ಒಂದು ದೃಷ್ಟಿಯಿಂದ ಹಣವನ್ನು ಕೂಡ ವ್ಯಯ ಮಾಡಿದರು. ಹೀಗಾಗಿ ಸಾಕಷ್ಟು ಜನ ಕೋಟ್ಯಾಂತರ ರೂಪಾಯಿಯನ್ನು ಹಣವನ್ನು ವ್ಯಯ ಮಾಡಿದರು. ಈ ನೆಲೆಯಲ್ಲಿ ಆ ದಂಪತಿಗಳು ಕೂಡ ಇವರು ಎಲ್ಲರಿಗೂ ಕೂಡ ಮರಳು ಮಾಡಿ ಒಂದು ಹಣವನ್ನು ತೆಗೆದುಕೊಂಡು ಏನು ಆಂಧ್ರಕ್ಕೆ ಎಸ್ಕೇಪ್ ಆಗಿದ್ದರು. ಅದಾದ ಬಳಿಕ ಏನು ಹಣವನ್ನು ಹಿಂದಿರುಗಿ ವಾಪಸ್ ಕೇಳಿದಂಥ ಸಂದರ್ಭದಲ್ಲಿ ನಿಮ್ಮ ಹಣವನ್ನು ಈಗ ಸದ್ಯ ನಾವು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಈಗ ಹೇಳ್ತಿರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಇವರು ನಾವು ಮೋಸ ಹೋಗ್ತೀವಿ ಅಂತೇಳಿ ಗೊತ್ತಾದ ಬಳಿಕ ಈಗ ಎಲ್ಲರೂ ಕೂಡ ಜಗಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ಅದಲ್ಲದೆ ಕೂಡ ಏನು ಆ ದಂಪತಿ ಏನಿದ್ದಾರೆ ಅವರು ಕೂಡ ಹಣವನ್ನು ಕೇಳಿದಂಥವರಿಗೆ ಬೆದರಿಕೆಯನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ನೀವು ಕರ್ನಾಟಕ ರಾಜ್ಯದವರು ಏನು ಕೂಡ ನಮ್ಮನ್ನು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ನೀವೇನಾದರೂ ಒಂದು ವೇಳೆ ಕಂಪ್ಲೇಂಟನ್ನು ದೂರನ್ನು ನೀಡಿದರೆ ಯಾವುದೇ ರೀತಿ ಹಣವನ್ನು ವಾಪಸ್ ಕೊಡೋದಿಲ್ಲ ಅಂತೇಳಿ ಈಗ ಹಣವನ್ನು ಹಾಕಿದಂಥವರಿಗೆ ಒಂದು ಬೆದರಿಕೆಯನ್ನು ಹಾಕ್ತಾಯಿದ್ದಾರೆ. ಹೀಗಾಗಿ ಏನು ಹಣ ಕಳೆದುಕೊಂಡಂತಹ ಒಂದು 10ಕ್ಕೂ ಅಧಿಕ ಮಹಿಳೆಯರಿರ್ಬೋದು, ಅವರೆಲ್ಲರೂ ಕೂಡ ಈಗ ಕಣ್ಣೀರಿಡುವಂಥ ಪರಿಸ್ಥಿತಿ ಆಗಿದೆ. ಯಾಕಂದರೆ ಸಾಲ ಸೋಲ ಮಾಡಿದ್ದಾರೆ, ಕೆಲವರು ಆಸ್ತಿ ಮಾರಿದ್ದಾರೆ, ಇನ್ನು ಕೆಲವರು ಮನೆಯಲ್ಲಿದ್ದಂಥ ಬಂಗಾರ ಮಾರಿ ಹಣವನ್ನು ಹಾಕಿದ್ದಾರೆ. ಈ ರೀತಿ ಹಣವನ್ನು ಹಾಕಿದಂಥ ಸಂದರ್ಭದಲ್ಲಿ ಯಾವುದೇ ಹಣ ಹಿಂದಿರುಗ ಬರದಂಥ ಸಂದರ್ಭದಲ್ಲಿ ಈಗ ಸಾಕಷ್ಟು ಏನು ಆತಂಕಕ್ಕೆ ಒಳಗಾಗಿರುವಂಥದ್ದು. ಈಗ ಸದ್ಯ ಪೊಲೀಸ್ ಮೆಟ್ಲೇರಿ ಪೊಲೀಸರು ನ್ಯಾಯ ಕೊಡಿಸಿ ಅಂತೇಳಿ ಪೊಲೀಸರ ಬಳಿ ಕಣ್ಣೀರಿಡ್ತಿದ್ದಾರೆ. ಅದಲ್ಲದೆ ಕೂಡ ಏನು ಈ ದಂಪತಿಗಳು ಏನಿದ್ದಾರೆ, ಕಿಲಾಡಿ ದಂಪತಿಗಳು ಜಗಳೂರು ಅಷ್ಟೇ ಅಲ್ಲದೆ ರಾಜ್ಯದ ನಾನಾ ಭಾಗದಲ್ಲಿ ಕೂಡ ಇದೇ ರೀತಿ ವಂಚನೆ ಮಾಡಿ ಸಾಕಷ್ಟು ಜನರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಈಗ ಕೆಲವೊಂದಿಷ್ಟು ಮಾಹಿತಿ ಮೂಲಗಳ ಪ್ರಕಾರ ತಿಳಿದು ಬರ್ತಾ ಇದೆ. ಈಗ ಸದ್ಯಕ್ಕೆ ಜಗಳೂರು ಪೊಲೀಸರು ಏನು ಈ ಕಿಲಾಡಿ ದಂಪತಿಗೆ ಬಲೆ ಬೀಸಿರುವಂಥದ್ದು, ಏನು ಈ ಇನ್ನಾದರೂ ಇಂಥ ಒಂದು ಆಮಿಷಗಳಿಗೆ ಒಳಗಾಗದೆ ಏನು ಜನರು ಎಚ್ಚೆತ್ತುಕೊಳ್ಬೇಕಾಗಿದೆ. ಸರ್ ಅವ್ರ ಹೆಸರು ಬಗ್ಗು ಶ್ರೀರಾಮುಲು ಅಂತ, ಅನಂತಪುರದವ್ರು ಸರ್. ಮೂಲತಃ ಅವರು ಅವ್ರ ಪತ್ನಿ ಇಬ್ಬರಿದ್ದಾರೆ ಸರ್. ಇದರಲ್ಲಿ ಅವ್ರ ಪತ್ನಿ ಪುಷ್ಪ ಅಂತ ಸರ್. ಅವರು ಒಂದು ಕಲ್ಪವೃಕ್ಷ ಟ್ರಸ್ಟ್ ಐತೆ ನಮ್ಮದು. ನಮ್ಮ ಟ್ರಸ್ಟಿಗೆ ನೀವೆಲ್ಲ ಹಣ ಹೂಡಿಕೆ ಮಾಡಿರಿ, ನಿಮ್ಮದು ಹಣನ ದ್ವಿಗುಣ ಮಾಡಿಕೊಡ್ತೀವಿ ಅಂತೇಳಿ ಅವರು ಆಮಿಷ ಹೊಡಿದ್ರು ಸರ್. ಎಲ್ಲ ಹೆಣ್ಮಕ್ಳಿಗೆ ಸರ್. ಸುಮಾರು ಜನ ಇಲ್ಲಿ ಕರ್ನಾಟಕದಲ್ಲೆಲ್ಲ ಕೆಲವೊಂದು ಕಡೆಲ್ಲ ಆಮಿಷ ಒಡ್ಡಿ ಸುಮಾರು ಒಂದು 2-3 ಕೋಟಿ ರೂಪಾಯಿ ಹಗರಣ ಮಾಡಿದ್ದೇನೆ ಸರ್. ನಿಮ್ಮದು ಏನಾಗಿದೆ ಸರ್? ನಮ್ದು ಇಲ್ಲಿ ಜಗಳೂರಿಗೆ ಬಂದಿದ್ರು ಸರ್. ಅವ್ರ ಪತ್ನಿ ಪುಷ್ಪ ಅವ್ರು ಬಂದು, ಬಗ್ಗು ಶ್ರೀನಿವಾಸ್ ಅವ್ರ ಪತ್ನಿ ಪುಷ್ಪ ಅವ್ರು ಬಂದು ಇಲ್ಲೆಲ್ಲ ಮೀಟಿಂಗ್ ಮಾಡಿದ್ರು ಸರ್. ಹೆಣ್ಮಕ್ಳು ಪುಷ್ಪ ಅಂತ ಸರ್. ಮೀಟಿಂಗ್ ಮಾಡಿ ನಮ್ದು ಹಿಂಗೆ ಟ್ರಸ್ಟಿಗೆ ನೀವೆಲ್ಲ ಹಣ ಹೂಡಿಕೆ ಮಾಡಿರಿ, ನಮ್ಮದು ಈ ಥರ ಸ್ವಲ್ಪ ಅಮೌಂಟ್ ಬ್ಲ್ಯಾಕ್ ಆಗಿದೆ ನಮ್ಮದು, ನೀವು ಟ್ರಸ್ಟಲ್ಲಿ ಹೂಡಿಕೆ ಮಾಡಿದ್ರೆ ನಿಮ್ಮ ಹಣನ ನಾವು ದ್ವಿಗುಣ ಮಾಡಿಕೊಡ್ತೀವಿ ಅಂತೇಳಿ ಸ್ಟಾರ್ಟಿಂಗು ಸ್ವಲ್ಪ ಹಾಕ್ಸ್ಕೊಂಡ್ರಿ ಸರ್.
ಒಂದು 3 ಲಕ್ಷ ಅಕೌಂಟ್ ಅಂತ ಹಾಕ್ಸ್ಕೊಂಡು ಕೊಟ್ಟಿದ್ದಾರೆ ಸರ್. ಅದನ್ನ 6 ಲಕ್ಷ ಕೊಟ್ಟು ಮತ್ತೆ 10 ಲಕ್ಷ ಅಕೌಂಟ್ ಹಾಕಿರಿ ಮತ್ತೆ ಕೊಡ್ತೀವಿ ಅಂತೇಳಿ ಎಲ್ಲ ಜಮೀನುಗಳು ಮಾರಿ ಬಂಗಾರಗಳೆಲ್ಲ ಒಡವೆ ಎಲ್ಲ ಅಡ ಇಟ್ಟು ಸುಮಾರು ಜನ ಹೆಣ್ಮಕ್ಳು ಈ ಇದಕ್ಕೆ ಬಲಿಯಾಗಿದ್ದಾರೆ ಸರ್. ಇದು ಏನು ಪ್ರಕರಣ ಇದೆ, ಇದು ಬೊಗ್ಗು ಶ್ರೀರಾಮ್ಲನ್ನು ನೀವು ಒಂದು ಇಂಟ್ರೆಸ್ಟೇಟ್ ಚೀಟರ್ ಅವನು ಆ್ಯಕ್ಚುಲಿ ಒಂದು ದೊಡ್ಡ ಜಾಲ ಇದೆ. ಇದು ಸಾಮಾನ್ಯಕ್ಕೆ ಇರ್ತಕ್ಕಂಥ ಜಾಲ ಅಲ್ಲ. ದೊಡ್ಡಬಳ್ಳಾಪುರದಲ್ಲಿ ಕೂಡ ಒಬ್ಬ ಮಹಿಳೆಗೆ 3 ಕೋಟಿ ರೂಪಾಯಿ ಹಾಕಿದಾನಂತೆ. ಬೆಂಗಳೂರಲ್ಲಿ 2 ಕೋಟಿ ಹಾಕಿದಾನಂತ ಅವನು. ಜಗಳೂರು ತಾಲೂಕಲ್ಲಿ ಒಬ್ಬ ಅಯ್ಯಮ್ಮ ಉದಾಹರಣೆ ರೇಣುಕಮ್ಮ ಅಂತೇಳಿ ಆಯಮ್ಮನ 2 ಎಕರೆ ಜಮೀನನ್ನು ವಿಂಡ್ಮಿಲ್ಗೆ ಮಾರಿ ಜಮೀನನ್ನು ಇಟ್ಕೊಂಡಿರ್ತಕ್ಕಂಥ 30 ಲಕ್ಷನ ಏನು ಕೊಟ್ಟಿದೆ. ಈತ ತಿರುಮೇಶನನ್ನು ಈತ ಭರಮಸಮುದ್ರ ಗ್ರಾಮದಲ್ಲಿ 1.5 ಎಕರೆ ಮಾರಿ ಬಂದಿರತಕ್ಕಂಥ ವಿಂಡ್ಮಿಲ್ ಮಾರಿರ್ತಕ್ಕಂಥ ಹಣವನ್ನು ಈತ ಕೊಟ್ಟಿದ್ದಾನೆ. ಇದೇ ರೀತಿ ದೊಡ್ಡಬಳ್ಳಾಪುರ, ಬೆಂಗಳೂರು ಮತ್ತು ಈ ಅನಂತಪುರದಲ್ಲಿ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಹೆಂಡ್ತಿನ ಕೂಡ ಹೂಡಿಕೆ ಮಾಡಿದಾಳಂತೆ ಒಂದು 50 ಲಕ್ಷ ರೂಪಾಯಿ ಹಣ. ಅಲ್ಲಿ ಬೇರೆ ಬೇರೆ ಬ್ಯಾಂಕ್ ಅಧಿಕಾರಿಗಳು ಶಾಮೀಲಾಗಿ ದೊಡ್ಡ ಜಾಲ ಇದೆ ಆ್ಯಕ್ಚುಲಿ. ಹಂಗಾಗಿ ಅನಂತಪುರ ಮತ್ತು ರಾಯದುರ್ಗದಲ್ಲಿ ಮೀನಾ ಅಂತೇಳಿ 1,30,30 ಲಕ್ಷ ಅವ್ರು ಕಳ್ಕೊಂಡಿದ್ದಾರೆ. ಆಯಮ್ಮ ಸೂಸೈಡ್ ಮಾಡ್ಕೊಂತ ಜಗಳೂರಿಂದ ಒಬ್ಬ ಮೀನಾನ ಆಯಮ್ಮ ಜಗಳೂರು ಕೊಟ್ಟಿದ್ದಾರೆ ರಾಯದುರ್ಗದಿಂದ. ಆಯಮ್ಮ ಇವತ್ತು ಗಂಡನ ಮನೆ ಬಿಟ್ಟು ತೋರ್ ಮನೆಗೆ ಓಡೋಗಿ ಬಚ್ಚಿಟ್ಕೊಂಡಿದ್ದಾರೆ. ಜನಗಳು ಟಾರ್ಚರ್ ತಾಳಾರ್ದೆ. ಅವನು ಸುಮಾರು ಒಂದು 20-30 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾನೆ ಅಂತ. ಇನ್ನೊಂದು ಹಾರಿಬಲ್ ಥಿಂಗ್ ಏನಂತಂದ್ರೆ ಇವರಿಗೆಲ್ಲ ಅವ್ನು ವಿಡಿಯೋ ಮಾಡಿ ಅವ್ನ ರೂಮಲ್ಲಿ ಒಟ್ಟಿರ್ತಕ್ಕಂಥ ಕಂತೆ ದುಡ್ಡನ್ನು ಮತ್ತು ಬಂಗಾರವನ್ನು ತೋರಿಸ್ತಾನೆ ಅಂತ ಇವರಿಗೆಲ್ಲ. ಇವ್ರು ಹೇಳೋದು ಪ್ರತ್ಯಕ್ಷದರ್ಶಿಗಳು ವಿಡಿಯೋ ಮಾಡಿ ನೋಡಿರಿ ಇಷ್ಟು ದುಡ್ಡಿದ್ದಾನೆ ಅಂತ, ನೀವು ಕೊಡ್ತೀನಿ ಅಂತ. ಫಸ್ಟ್ 3 ಲಕ್ಷದ ಸ್ಕೀಮು, ಆಮೇಲೆ 5 ಲಕ್ಷ, 10 ಲಕ್ಷ, 20 ಲಕ್ಷ. ಹಂಗಾಗಿ ಇಡೀ ಆಂಧ್ರದಲ್ಲಿ ಎಲ್ಲ ಆಫೀಸರ್ಗಳು, ಪೊಲೀಸರು, ಆಂಧ್ರ ಪೊಲೀಸರು ಮತ್ತು ಆಂಧ್ರದ ಬ್ಯಾಂಕ್ ಅಧಿಕಾರಿಗಳು ಎಲ್ಲರೂ ಕೂಡ ಶಾಮೀಲು ಮಾಡ್ಕೊಂಡು ಇದುವರೆಗೂ ಕೂಡ ಅವನ್ನೆಲ್ಲ ಟ್ರ್ಯಾಪ್ ಆಗಿಲ್ಲ, ಸಿಕ್ಕೊಂಡಿಲ್ಲ. ಅದೇ ಇದು ಮೊಟ್ಟ ಮೊದಲೇ ಬಾರಿ ಜಗಳೂರು ಪೊಲೀಸ್ ಠಾಣೆಯಲ್ಲಿ FIR ಆಗಿದೆ. ನಿನ್ನೆ ಅವನು ಇಮಿಡಿಯೇಟಾಗಿ ವಕೀಲರ ಮೂಲಕ ಆಗಲೇ ಅವನು ಜಗಳೂರಲ್ಲಿ FIR ಕಾಪಿ ಕೋರ್ಟಿಂದ ತಗೊಂಡು ಇವತ್ತಲ್ಲ ಆಂಟಿಸಿಪೇಟರಿ ಬೇಲ್ ದಾವಣಗೆರೆ ಮೂವ್ ಮಾಡ್ತಿದ್ದಾನೆ. ಅವನು ಇವ್ರಿಗೇನು ಬೆದರಿಕೆ ಹಾಕಿದಾನೆ, ನಾನು ಬೇಲ್ ಕೂಡ ತಗೊಂಬರ್ತೀನಿ, ಕರ್ನಾಟಕ ಪೊಲೀಸರು ನಾನೇನು ಕಿತ್ಕೊಳಕ್ಕಾಗಲ್ಲ, ಕರ್ನಾಟಕದವ್ರು ಯಾರು ನಾನು ಕೂದಲು ಕೂಡ ಕಿತ್ಕೊಳಕ್ಕಾಗಲ್ಲ, ನಾನು ಏನು ಮಾಡ್ತೀನಿ, ನಾನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಒಂದು ಉಡಾಫೆ ಉತ್ತರವನ್ನು ಕೂಡ ಹೇಳಿದ್ದಾನೆ. ಹಂಗಾಗಿ ಇದು ಮಹಿಳೆಯರ ಕಣ್ಣೀರಿನ ಕಥೆ ಇದೆ, ದೊಡ್ಡ ಜಾಲ ಇದೆ. ಇದಕ್ಕೆ ಒಂದು ಸರ್ಕಾರ ವಿಶೇಷ ತಂಡನೆ ಮಾಡಬೇಕಾಗ್ತದೆ ಅಂತ ನನ್ನಿದೆ. ಯಾಕಂದ್ರೆ ಸುಮಾರು 1 ಕೋಟಿ ಗಟ್ಟಲೆ ಹಗರಣ ಇತ್ತು. ಇಂಥವ್ರು ಸಾಕಷ್ಟು ಜನ ಅನ್ಯ ಮಾರ್ಗದಿಂದ ಅತಿ ವೇಗವಾಗಿ ದುಡ್ಡನ್ನು ಸಂಪಾದನೆ ಮಾಡಲಿಕ್ಕೆ ಅಂತ ಹೋಗಿ ಈ ರೀತಿ ಪೇಚಾಟಕ್ಕೆ ಸಿಲುಕುವಂಥ ಸಂದರ್ಭಗಳು ಬರ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂಥ ದ್ವಿಗುಣ ಹಣ ಡಬಲ್ ಮಾಡುವಂಥದ್ದು ಯಾವುದೇ ಸ್ಕೀಮ್ ಬಂದರೂ ಕೂಡ ಜನರು ಆಲೋಚನೆ ಮಾಡಬೇಕಾಗುತ್ತೆ ಅಂತ ಹೇಳಿ ನಮ್ಮ ಕಳಕಳಿ. ಸಂಜಯ್, ನ್ಯೂಸ್ 18 ದಾವಣಗೆರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.